ನಾನು ಬರ್ತೀನಿ, ನಿಮ್ಮೊಂದಿಗೆ ನಾನು ನಿಲ್ತೀನಿ ಅಂತೇಳಿ ನಾವು ಏನೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸಹಿತ ಕಲಾವಿದರ ಪರವಾಗಿ ಸದಾ ಸಿದ್ಧರಾಗಿ ನಮ್ಮೊಂದಿಗೆ ನಿಲ್ತಾರೆ. ಹಾಗೂ ಎಲ್ಲ ನನ್ನ ಸ್ನೇಹಿತರು ಬೆಕ್ಕದ ಕೇಶವಣ್ಣ ಹಾಗೂ ರಂಗನಾಥ್ ಸರ್, ವಿನಯ್ ಕುಮಾರ್ ಅವರು ಎಲ್ಲರೂ ಕೂಡ, ಡಾಕ್ಟರ್ ರಮೇಶ್ ಸರು ಹಾಗೂ ವೆಂಕಟೇಶ್ ಸರು, BR ಬೊಮ್ಮೇಗೌಡರು ಸರು ಹಾಗೂ ಡಾಕ್ಟರ್ ಸಂದೀಪ್ ಸರು ಹಾಗೂ ನಮ್ಮ ದೊಡ್ಡವರು ಮಂಜಣ್ಣ ಅವರು, ನಮ್ಮ ನಾಯಕರು ಹಾಗೂ ರಾಜ್ಕುಮಾರ್ ಸರ್ ಅವರು, ನಮ್ಮ ವಿನಯ್ ಅವರು, ಎಲ್ಲ ಸನ್ನಿಹಿತರು ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪಾಲ್ಗೊಳ್ಳಲಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಚಂದ್ರಾಯಪಟ್ಟಣದ ವಾದ್ಯಗೋಷ್ಠಿ ಕಲಾವಿದರು ಚೂರು ಹಿಂದಕ್ಕಿರಿ ಅಲ್ಲಿ ಹೆಂಗ ವಿ ಶೆಪ್ಪಲ್ ಹಾಕಿ ಈ ಒಂದು ಸುಂದರ ಸಂಜೆಯಲ್ಲಿ ಬೆಂಕಿಪಟ್ಟ ನಮ್ಮನ್ನಗಲಿದ ಮಹಾನ್ ಚೇತನ ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ವಾದ್ಯಗೋಷ್ಠಿಯ ಕಲಾ ಬಳಗದ ಎಲ್ಲ ಸನ್ಮಿತ್ರರ ಜೊತೆ ಮಾತಾಡಿ ಇದನ್ನ ಮೊದಲಿಗೆ ಚೂರಿ ಹಿಂದಕ್ಕೆ ಗುರುಗಳೇ ಮೊದಲಿಗೆ ನಾವು ನಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಅಡಿನಲ್ಲಿ ಲೋಕೇಶಣ್ಣ ಅವರನ್ನ ಮನವಿ ಮಾಡಿಕೊಂಡಾಗ ಅವರು ತುಂಬಾ ಪ್ರೀತಿಯಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮಗೆಲ್ಲರಿಗೂ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಹ್ಯಾಟ್ರಿಕ್ ಹೀರೋ ಶ್ರೀಮತಿ ರಮೇಶ್ ಅವರ ಹಾಗೂ ನಮ್ಮ ದಲಿತ ಸಂಘಟನೆಗಳ ಈ ತಾಲೂಕಿನ ಹಿರಿಯ ನಾಯಕರಾದಂಥ ನಮ್ಮ ಮಂಜಣ್ಣವರೇ, ರಾಜ್ಕುಮಾರ್ ಅವರೇ ಹಾಗೂ ಶಿವಮೊಗ್ಗದಿಂದ ಆಗಮಿಸಿರುವಂಥ ಸ್ನೇಹಿತರು ಕಲಾವಿದರಾಗಿರುವಂಥ ಮಂಜಣ್ಣವರೇ, ವೆಂಕಟೇಶ್ ಅವರೇ, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ರಮೇಶನ್ ಅವರೇ, ನಿವೃತ್ತ ಪ್ರಾಧ್ಯಾಪಕರಾದಂಥ ಶ್ರೀ ಕೃಷ್ಣ ಸರ್ ಅವರೇ, ಉದ್ಯಮಿಗಳು ಆತ್ಮೀಯರಾದಂಥ ಕೇಶವ್ ಅವರೇ, ಪಿ ಅವರೇ, ದಿನೇಶ್ ಅವರೇ, ಬೊಮ್ಮೇಗೌಡರೇ ಹಾಗೂ ನಮ್ಮ ಮೂಳೆ ತಜ್ಞರಾದಂಥ ಡಾಕ್ಟರ್ ಸಂದೀಪ್ ಅವರೇ, ಇಲ್ಲಿ ಸೇರಿರುವಂಥ ಸಂಗೀತದ ಕಲಾಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಎಷ್ಟು ಜಾತಿ ಈ ಭೂಮಿನಲ್ಲಿ ಶಾಶ್ವತವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಅವರು ಸುಮಾರು 6 ದಶಕಗಳ ಕಾಲ ಈ ಭೂಮಿ ಮೇಲೆ ನಿಂತು ಆಡಿದಂಥ ಒಬ್ಬ ಧೀಮಂತ ಸಂಗೀತ ಗಾಯಕಿ ಇಡೀ ಪ್ರಪಂಚದಲ್ಲಿದ್ದರೆ ಅದು ಎಸ್ ಜಾನಕಿಯವರು ಇರ್ತಕ್ಕಂಥ ತಾಯಿಯಾದಂಥ ಜಾನಕಿಯವರು ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದರೆ ಭಾರತ ಒಂದು ವಿಶೇಷವಾದಂಥ ತಪೋಭೂಮಿ, ಎಲ್ಲ ಪ್ರತಿಭೆಗಳಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಭಾರತ ಮಾತೆ. ಆ ಮಾತಾಯಿಯನ್ನು ನಾವು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರು. ಬಹುಶಃ ಅವರು ಜೀವನದ ಅಂತ್ಯಕಾಲದಲ್ಲಿ
ಬಹುಶಃ ಮೈಸೂರಿನಲ್ಲೇ ಅಷ್ಟಾಂಗತ ಆಗಬೇಕು ಅಂತ ಒಂದು ಬರವಣಿಗೆಯನ್ನು ಬರೆದ್ರ ಮೂಲಕ ಬಹುಶಃ ಅವರು ಮೂಲತಃ ಕೇರಳ ರಾಜ್ಯದ ಆಂಧ್ರ ಪ್ರದೇಶದವರು. ನಾವೆಲ್ಲ ಅಂದ್ಕೊಂಡಿದ್ದೇನಪ್ಪ ಅವರ ಹಣೆ ಮೇಲೆ ವಿಭೂತಿ ಮತ್ತು ಆ ಹೇರ್ ಸ್ಟೈಲ್ ನೋಡಿದಾಗ ನಮಗೆ ತಿಳಿಬೇಡಿ, ನಾನು ಕೇರಳ ಅಂತ ಮೊದಲೆಲ್ಲ ಅಂದ್ಕೊಂಡಿದ್ದು, ಇದು ಆಂಧ್ರ. ಸೊ ಆದರೆ ಆ ಮೈಸೂರು ಅವ್ರನ್ನ ಆಕರ್ಷಣೀಯವಾಗಿ ಆಹ್ವಾನಿಸಿದಂಥ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಾಗಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಕದಲ್ಲೇ ಅವರು ದೈಹಿಕವಾಗಿ ಇವತ್ತು ಏನು ಆ ಭೂಮಿ ತಾಯಿ ಮನೆಯನ್ನು ಸೇರಿದರೂ ಕೂಡ ಈ ಭೂಮಿ ಇರೋ ತನಕ ಅವರ ಹಾಡುಗಳು, ಆ ಸಂಗೀತ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಏಕೆಂದರೆ ಒಂದು ತೆಂಗಿನ ಮರ ಬೆಳ್ಕೊಂಡು ಹೋಗ್ತಾ ಇದ್ದಂಗೆ ಒಂದು ಗುರುತು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ತೆಂಗು ಬೆಳೆದಂಗೆ ಎಡಮಟ್ಟೆ ಕೊಡುತ್ತೆ, ಕಾಯಿ ಕೊಡುತ್ತೆ, ಎಳ್ನೀರು ಕೊಡುತ್ತೆ, ತಳ್ಳುಗಾಯಿ ಕೊಡ್ತದೆ, ಕುರಂಬಳೆ ಕೊಡುತ್ತೆ ಶುಭ ಕಾರ್ಯಗಳಿಗೆ ಮತ್ತೊಂದಕ್ಕೆ. ಯಾಕೆಂದರೆ ಮುಂದಿನ ಜನ್ರೇಷನ್ನು ಒಂದು ನೆನೆಸ್ಕೊಳ್ಳೋ ರೀತಿಯಲ್ಲಿ ಅವರು ಈ ಕ್ಷೇತ್ರಕ್ಕೆ ಒಂದು ಶಕ್ತಿದಾಯಕವಾದಂಥ ದೇವತೆಯಾಗಿದ್ದಂಥವ್ರು. ಅದಕ್ಕೆ ನಾನು ಯಾವಾಗ ಹೇಳೋದು, ಭೂಮಿ ಇರೋ ತನಕನೂ ಕೂಡ ಅವರು ಯಾವತ್ತೂ ಕೂಡ ಶಾಶ್ವತವಾಗಿರ್ತಾರೆ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ತಪೋಭೂಮಿನಲ್ಲಿ ಲಕ್ಷಾಂತರ ಕೋಟ್ಯಾನುಕೋಟಿ ಸಂಗೀತ ಪ್ರೇಮಿಗಳಿಗೆ, ಹಿನ್ನೆಲೆ ಗಾಯಕಿ ಆಗಿರ್ತಕ್ಕಂಥವ್ರಿಗೆ ಇವತ್ತು ಜಿ ಕನ್ನಡ ವಾಹಿನಿಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಅಷ್ಟು ಮಟ್ಟಿಗೆ ಒಂದು ಬೆಳವಣಿಗೆ ಸಾಧಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಇನ್ಸ್ಪಿರೇಷನ್ನು ಎಸ್ ಜಾನಕಿಯವರು ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ, ಅವರ ಕೋಟ್ಯಾನುಕೋಟಿ ಸಂಗೀತ ಭಕ್ತರಿಗೆ ದುಃಖ ಪಡಿಸುವಂಥ ಶಕ್ತಿಯನ್ನು ದಯಪಾಲಿಸಿ, ಅವರ ದೇವರ ಸ್ವರೂಪದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಮಂಜುವರ ನೇತೃತ್ವದಲ್ಲಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮಗಳು ಇದೇ ಭವನದಲ್ಲಿ ನಡೆಯುವಂಥದ್ದಾಗಲಿ ಅಂತ ನಾನು ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.